ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಮೊನ್ನೆ ಬೆಂಗಳೂರಿನಲ್ಲಿ ಬಿದ್ದಂಥ ಮಳೆಗೆ 10 ಜನ ಜೀವವನ್ನು ತೆತ್ತಿರ್ತಕ್ಕಂಥದ್ದು. ಅದರಲ್ಲಿ ಬೋರಿಂಗ್ ಆಸ್ಪತ್ರೆ ಬಳಿ ಕಾಂಪೌಂಡ್ ಕುಸಿದು 7 ಜನ ಸತ್ತರೆ, ಬೆಂಗಳೂರಿನ ವಿವಿಧ ಭಾಗದಲ್ಲಿ ಇನ್ನೂ 3 ಜನ, ಒಟ್ಟು 10 ಜನ ಬೆಂಗಳೂರಿನಲ್ಲಿ ಸುರಿದಂತಹ ಮೊದಲ ಮಳೆಗೆ ಬಲಿಯಾಗಿರ್ತಕ್ಕಂಥದ್ದು. ಇದರ ನಡುವೆ ಸಾಫ್ಟ್ವೇರ್ ಉದ್ಯೋಗಿಯೊಬ್ಬರು 2 ವರ್ಷದ ಹಿಂದೆ ಏನು ಮೃತಪಟ್ಟಿದ್ರು ಅಂಡರ್ ಪಾಸ್ ಒಂದರಲ್ಲಿ, ಬೆಂಗಳೂರಿನ KR ಸರ್ಕಲ್ನಲ್ಲಿರ್ತಕ್ಕಂಥ ಅಂಡರ್ ಪಾಸ್ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಈ ಒಂದು ಅಂಡರ್ ಪಾಸ್ನಲ್ಲಿ ಕುಟುಂಬ ಸಮೇತ ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಕುಟುಂಬ ಕಾರು ಇದರೊಳಗಡೆ ನೀರು ಲ್ಯಾಗ್ ಆಗಿರುತ್ತೆ. ಅದರೊಳಗಡೆ ಕಾರನ್ನು ಇಳಿಸಿದ ಕೂಡಲೇ ಕಾರು ಮುಂದಕ್ಕೆ ಹೋಗಲ್ಲ, ಆಫ್ ಆಗುತ್ತೆ. ಈ ವೇಳೆಯಲ್ಲಿ ಈಜು ಬರದೇ ಇದ್ದಂತೆ ಕೆಲವರು ಅದರಲ್ಲೇ ಕಾರ್ನಲ್ಲೇ ಸಿಕ್ಕಾಕೊಂಡು ಒಂದು ತಾಯಿ ಮಗು ಸಾವನ್ನಪ್ಪುವಂಥದ್ದು. ಇದು ಇಡೀ ರಾಷ್ಟ್ರದಲ್ಲಿ ದೊಡ್ಡ ಮಟ್ಟದ ಚರ್ಚೆಯಾಗಿತ್ತು. ದುರಂತ ಅಂತಂದರೆ ಮತ್ತೆ ಮಳೆಗಾಲ ಬಂದಿದೆ ಬೆಂಗಳೂರಲ್ಲಿ. ಈ ಒಂದು ಅಂಡರ್ ಪಾಸ್ನಲ್ಲಿ ವಾಹನಗಳು ಓಡಾಡ್ತವೆ. ಮೊನ್ನೆ ಮಳೆ ಬಿದ್ದಾಗಲೂ ಸಹ ಇಲ್ಲಿ ನೀರು ತುಂಬಿಕೊಂಡಿದ್ವು. ನೀರು ತುಂಬಿಕೊಂಡಾಗ ಕೆಲವು ಪೊಲೀಸರು ಬ್ಯಾರಿಕೇಡ್ ಇಡ್ತಾರೆ ಅನ್ನೋದನ್ನು ಹೊರತುಪಡಿಸಿದ್ರೆ ಇಲ್ಲಿ ನೀರು ಸರಾಗವಾಗಿ ಆಚೆ ಹೋಗೋದಕ್ಕೆ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಇಲ್ಲಿನ ಆಡಳಿತ ಇದುವರೆಗೂ ಮಾಡಿಲ್ಲ. ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಈ ಬಗ್ಗೆ GBAಗೆ ಯಾವುದೇ ಕಾಳಜಿ ಇಲ್ಲ, ಅಥವಾ ಹಿಂದೆ ಇದ್ದಂಥ BBMPಗೂ ಕಾಳಜಿ ಇರಲಿಲ್ಲ, ಈಗಿರ್ತಕ್ಕಂಥ GBAಗೂ ಕಾಳಜಿ ಇಲ್ಲ. ಈಗಾಗಲೇ ಮೊದಲ ಮಳೆ ಶುರುವಾಗಿದೆ. ಮೊದಲ ಮಳೆ ಶುರುವಾಗಿ ರಾಜಧಾನಿಯಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಮಳೆ ಆಗ್ಬೋದು ಅನ್ನೋ ಪರಿಸ್ಥಿತಿ ಇದೆ. ಆದರೆ ಅಂಡರ್ ಪಾಸ್ಗಳು ನಿಜಕ್ಕೂ ಸೇಫ್ ಆಗಿದಾವ ಅನ್ನೋದು ದೊಡ್ಡ ಮಟ್ಟದ ಪ್ರಶ್ನೆಯನ್ನು ಹುಟ್ಟುಹಾಕ್ತಾ ಇರತಕ್ಕಂಥದ್ದು. ಹೀಗಾಗಿ ಏನು GBA ಅಧಿಕಾರಿಗಳು ಇನ್ನಾದರೂ ಈ ಅಂಡರ್ ಪಾಸಲ್ಲಿ ನೀರು ಕರೆಕ್ಟಾಗಿ ಹೋಗ್ತಾ ಇದೆಯಾ, ಅಥವಾ ನೀರು ಪಾಸ್ ಆಗದೆ ಲ್ಯಾಗ್ ಆಗ್ತಾ ಇದ್ದಾವೆ. ಇದಲ್ಲದೆ ಹೆಬ್ಬಾಳದ ಹತ್ರ ಒಂದು ಘಟನೆ ಆಗಿತ್ತು. ಅಂಡರ್ ಪಾಸ್ನಲ್ಲಿ ಒಂದು ನೀರು ತುಂಬಿಕೊಂಡಿರೋ ಕಾರಣಕ್ಕೆ ಒಂದು ಸ್ಕೂಲ್ನ ವಿದ್ಯಾರ್ಥಿನಿ ರಸ್ತೆಯನ್ನು ದಾಟೋ ವೇಳೆ ಆಕ್ಸಿಡೆಂಟ್ ಆಗಿ ವಿದ್ಯಾರ್ಥಿನಿ ಮೃತಪಟ್ಟಿದ್ಲು. ಆ ನೀರು ಲ್ಯಾಗ್ ಆಗಿದ್ದಕ್ಕೆ ಅಂಡರ್ ಪಾಸ್ನ ಬಳಸೋಕ್ಕಾಗದೆ. ಅದೇ ರೀತಿ ಘಟನೆಗಳು ಈಗಲೂ ಸಹ ನಗರದ ಹಲವು ಅಂಡರ್ ಪಾಸ್ಗಳು ಜಲಾವೃತ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ GBA ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ಕೊಳ್ತಾರಾ, ಅಥವಾ ಜನರ ಸಾವಾಗುವವರೆಗೂ ಸುಮ್ಮನೆ ಇರ್ತಾರ ಅನ್ನೋದು ಪ್ರಶ್ನೆ. ಈ ಮುಖಾಂತರ ವಾರ್ತಾ ಭಾರತಿ ಕಳಕಳಿಯಿಂದ GBA ಅಧಿಕಾರಿಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು, ಸಾವಾಗುವ ಮುನ್ನ ಎಚ್ಚೆತ್ಕೊಳ್ಳಿ, ಅಂಡರ್ ಪಾಸ್ಗಳನ್ನೆಲ್ಲ ಒಮ್ಮೆ ಪರಿಶೀಲನೆ ಮಾಡಿ, ಮಳೆ ಬಿದ್ದರೆ ನೀರು ನಿಲ್ಲದಂತೆ ನೋಡ್ಕೊಳ್ಳಿ. ಆ ಮುಖಾಂತರ ಸಾರ್ವಜನಿಕರ ಜೀವಕ್ಕೆ ಕುತ್ತಿಗೆಗೆ ಬರುವಂಥ ಈ ಅಂಡರ್ ಪಾಸ್ಗಳನ್ನು ಬಿಡಬೇಡಿ, ಅವುಗಳನ್ನು ಸರಿಪಡಿಸಿ ಅನ್ನೋ ಮನವಿಯನ್ನು ವಾರ್ತಾ ಭಾರತಿ ಈ ಮುಖಾಂತರ GBAಗೆ ಮಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ವಾರ್ತಾ ಭಾರತಿ ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.